ವೆಜಿಟೇಬಲ್ ಕುರ್ಮಾ ರೆಡಿ ಆಗ್ತಿದೆ. ಬನ್ನಿ ಏನು ರೆಡಿ ಮಾಡ್ತಿದ್ದಾನೆ ಅಂತ. ಮೈದಾ ಹಾಕಿ ಕಲಸಿರೋದು ದೂರ್ಣ ರೆಡಿ. ನಾನು ಕಿಚನ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಸಿದ್ದೇಶ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ವಿಶೇಷ ವಿಡಿಯೋ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಇವತ್ತು ಗುರುವಾರ, ರಾಯರ ವಾರ. ಅದರಲ್ಲೂ ಇವತ್ತು ಸ್ಪೆಷಲ್ ಡೇ, ರಾಯರ ಪಟ್ಟಾಭಿಷೇಕ. 405ನೇ ಪಟ್ಟಾಭಿಷೇಕ ಆಗಿರೋದು. ನಾನು ಗುರುವಾರ ಬೆಳಗ್ಗೆ ಪೂಜೆ ಮಾಡ್ತೀನಿ. ಇವತ್ತು ಪೂಜೆ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಬೆಳಗ್ಗೆ 5 ಗಂಟೆಗೆಲ್ಲ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ನಾನು ಫ್ರೆಶ್ ಅಪ್ ಆಗಿ ಫೋಟೋ ಎಲ್ಲ ಅಲಂಕಾರ ಮಾಡಿ, ಮತ್ತು ಹೆಸರು ಬೇಳೆ ಪಾಯಸ ಮಾಡಿ ಎಲ್ಲ ನೈವೇದ್ಯಕ್ಕೆ ರೆಡಿ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ. 4 ಗಂಟೆಗೆ ಅಲಾರಾಮ್ ನಿಲ್ಲಿಸ್ಕೊಂಡೆ, ಆದರೆ 4 ಗಂಟೆಗೆ ಹೇಳೋಕ್ಕಾಗದೆ 5 ಗಂಟೆಗೆ ಎದ್ದೆ. ಅಲ್ಲೇ ಒಂದು ಸ್ವಲ್ಪ ಎಲ್ಲ ಇತ್ತು. ಬೇಗನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ನಾನು ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ನೆನ್ನೆನೇ ದೇವ್ರ ಸಾಮಾನೆಲ್ಲ ತೊಳ್ಕೊಂಡಿದ್ದೆ. ಮತ್ತೆ ತೊಳೆಯೋದ ಅಂತೇಳಿ ತೊಳ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ಈ ಥರ ಫೋಟೋ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ದೆ. ಲೇಟ್ ಆಗಿಬಿಟ್ಟಿತ್ತು, ಹಂಗಾಗಿ ಬೇಗ ಪೂಜೆ ಮಾಡ್ಕೊಂಬಿಟ್ಟೆ. ಇನ್ನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಪೂಜೆ ಆದಮೇಲೆ ವೀಡಿಯೋ ಮಾಡಿಕೊಂಡೆ ನಾನು. ಪೂಜೆ ಎಲ್ಲ ಮುಗ್ದು ಇವಾಗ ಮಠಕ್ಕೆ ಹೋಗಬೇಕು, ರಾಯರ ಮಠಕ್ಕೆ. ನಮ್ಮ ಹಸ್ಬೆಂಡ್ ಸ್ನಾನ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ರಾಯರ ಮಠಕ್ಕೆ ಹೋಗಬೇಕು. ಇವತ್ತು ನಾನು ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಸ್ಯಾರಿ ಹಾಕ್ಕೊಂಡೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಹಂಗಾಗಿ ಇವತ್ತು ಪೂಜೆ, ರಾಯರ ಪಟ್ಟಾಭಿಷೇಕ ಸ್ಪೆಷಲ್ ಡೇ ಎಲ್ಲ, ಹಂಗಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹೆಸರು ಬೇಳೆ ಪಾಯಸನೂ ರೆಡಿಯಾಗಿದೆ. ಬೆಳಿಗ್ಗೆನೆ ನೈವೇದ್ಯ ಕೇಳಿ ಅಂತ ಹೇಳಿ ಹೆಸರು ಬೇಳೆ ಪಾಯಸ ಮಾಡಿದ್ದೀನಿ. ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ, ಹಂಗಾಗಿ ರೈಸ್ ಇಟ್ಟಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ. ಈಗ ಪೂಜೆ ಮಾಡ್ತಾ ಇದ್ದಾರೆ. ನಮ್ದು ತುಳಸಿ ಗಿಡ ಹಾಕಿದೀವಿ, ನಮ್ಮ ಹಸ್ಬೆಂಡೇ ನೆಟ್ಟಿದ್ದು. ಚೆನ್ನಾಗಿ ಬಂದೈತೆ, ಮತ್ತೆ ಚಿಗುರ್ತಾ ಇದೆ. ಅಲ್ಲಿ ಇವಾಗ ನಾವು ರಾಯರ ಮಠಕ್ಕೆ ಹೋಗ್ಬೇಕು. ಕೈಲೇ ಕಸ್ಬೋದು, ಎಲ್ಲ ಕೈಲೇ ಕಸ್ತಾರೆ ಗೊತ್ತಾ. ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬೇಗನೆ ಮಠಕ್ಕೆ ಹೋಗಿದ್ವಿ. ತುಂಬ ರಶ್ ಆಗಿಬಿಡ್ತಾರೆ, ಇನ್ನು ಬೇಗ ಹೋಗಲಿಲ್ಲ ಅಂತಂದರೆ ಅಂತ ಹೇಳಿ ಬೇಗನೆ ನಾನು ಮನೇಲಿ ಪೂಜೆ ಮುಗಿಸ್ಕೊಂಡು ರಾಯರ ಮಠಕ್ಕೆ ಹೋಗೋದ ಅಂತ ಹೇಳಿ ಹೊರಟು, ಅಲ್ಲಿ ನಾನು ಬೆಲ್ಲದ ದೀಪ ಹಚ್ಚೋದು ಅಂತ ಹೇಳಿ ಮನೆಯಿಂದನೇ ಎಲ್ಲ ತಗೊಂಡು ಹೋಗಿದ್ದೆ. ನಾನು ಅಲ್ಲಿ ಕೂತ್ಕೊಂಡು ರೆಡಿ ಮಾಡ್ತಿದ್ದೆ. ನಾನು ಏನೂ ಹೇಳಲಿಲ್ಲ ನಮ್ಮ ಹಸ್ಬೆಂಡ್ಗೆ ವೀಡಿಯೋ ಮಾಡೋಕ್ಕೆ ಅಂತ ಹೇಳಿ. ಅವರೇ ನಾನು ಎಲ್ಲ ರೆಡಿ ಮಾಡ್ಕೋತಿದ್ದೆ ದೀಪ ಹಚ್ಚೋಕ್ಕೆ ಅಂತ ಹೇಳಿ. ಅವರೇ ಎಲ್ಲ ಕಡೆನೂ ವೀಡಿಯೋ ಮಾಡಿದರು. ನಂಗೆ ಗೊತ್ತೇ ಇಲ್ಲ ಇಷ್ಟೆಲ್ಲ ವೀಡಿಯೋ ಮಾಡೋರೆ ಅಂತ. ಮತ್ತು ಕರೆಕ್ಟಾಗಿ ವೀಡಿಯೋ ಮಾಡಿಲ್ಲ, ನಾನು ಮಿನಿ ವ್ಲಾಗ್ ಮಾಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಆ ಥರ ಅಂದ್ಕೊಂಡು ಹೆಂಗೆ ಬೇಕು ಹಂಗಂಗೆ ವೀಡಿಯೋ ಮಾಡಿಬಿಟ್ಟವ್ರೆ. ಆದರೂ ಓಕೆ, ಪರವಾಗಿಲ್ಲ, ನಾನು ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತ ಹೇಳಿ ಹೆಂಗೋ ಮಾಡ್ತವ್ರಲ್ಲ ಅಂತ ಹೇಳಿ ಸುಮ್ಮನಾದೆ. ಏನೂ ಹೇಳೋಕ್ಕೆ ಹೋಗಲಿಲ್ಲ. ನಾನೇ ವೀಡಿಯೋ ಮಾಡು ಅಂತಂದ್ರು, ಅವರು ವೀಡಿಯೋ ಮಾಡ್ತಿರ್ಲಿಲ್ಲ. ಇವಾಗ ಅವರೇ ಇಷ್ಟದಂತೆ ವೀಡಿಯೋ ಮಾಡ್ತವ್ರಲ್ಲ ಅಂತ ಅಂದ್ಕೊಂಡು ನಾನು ಏನೂ ಮಾತಾಡೋಕ್ಕೆ ಹೋಗಲಿಲ್ಲ. ದೀಪ ಹಚ್ಚಿ ರಾಯರಿಗೆ ಪೂಜೆ ಮಾಡಿದೆ. ಅವ್ರಿಗೂ ಅಭಿಷೇಕ ನಡೀತಿತ್ತು. ನಾನು ಆಗ ಬೇಗ ಹೋಗಿ, ರಶ್ ಇರ್ತಾರೆ, ಆದರೂ ರಶ್ ಆಗಿಬಿಟ್ರು. ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ತುಂಬ ಜನನೂ ಹೋಗಿದ್ರು. ನಾನು ಹೋಗೋಷ್ಟರಲ್ಲಿ ನಾನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ, ಆರತಿ ಎಲ್ಲ ಮಾಡಿ ಪ್ರದಕ್ಷಿಣೆ ಮಾಡಿದೆ. ಅವರು ವೀಡಿಯೋ ಮಾಡ್ಕೊಂಡವ್ರು, ಆವಾಗಲೂ ನಾನು ಅಬ್ಸರ್ವೇ ಮಾಡಿಲ್ಲ. ನಾನೇನಾದರೂ ಹಂಗೆಲ್ಲ ವೀಡಿಯೋ ಮಾಡ್ಕೊಂಡ್ರೆ ಬೈತಿದ್ದರೋ, ಅವರೇ ವೀಡಿಯೋ ಮಾಡ್ಕೊಂಡವ್ರೆ. ತುಂಬಾ ಖುಷಿಯಾಯಿತು. ಅದು ಅಭಿಷೇಕ ಎಲ್ಲ ಆಗ್ತಿತ್ತು. ನನಗಂತೂ ತುಂಬಾ ಖುಷಿಯಾಯಿತು ನೋಡಿ. ನಾನು ಹಂಗೇ ನೋಡ್ತಾ ನಿಂತಿದ್ದೆ, ಅದನ್ನು ವೀಡಿಯೋ ಮಾಡ್ಕೊಂಡವ್ರೆ. ಅಯ್ಯೋ ಅಂತ ಅಂದ್ಕೊಂಡು, ರಾಯರು ಒಳ್ಳೇದು ಮಾಡಲಿ ಎಲ್ಲರಿಗೂ ಅಂತ ಕೇಳಿಕೊಂಡು, ರಾಯರದು ಅಭಿಷೇಕ ನಡೀತಿದ್ದೆ ಹಾಗೆ ನೋಡಿಕೊಂಡು ನಿಂತಿದ್ದೆ. ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. अंगो निजनंतात्मा महोदरिष्टवत्तकः अजो महार्ह स्वाभाव्योगिका मित्र प्रमोदनः आनंदो नंदनो नंदः सत्य धर्मात्रिविक्रमः
महर्षि कपिलाचार्य कृतज्ञो मेदिनीपतिः त्रिपदस्त्रिदशाध्यक्षो महाशृङ्गकृतान्तकृत महावराहो गोविन्दः सुषेण कनकाङ्गदी गुह्यो गभीरो गहनो गुप्तश्चक्रगदाधरः वेदास्वाङ्गोजितकृष्णो दृढः सङ्कलशोणोच्युतः. ಬೆಲ್ಲದ ದೀಪ ಎಲ್ಲ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನೋಡಿಕೊಂಡು ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ. ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಅಂತ ಹೇಳಿ ಹೊರಗಡೆ ಬಂದು ಮಂತ್ರಾಕ್ಷತೆ ಈಸ್ಕೊಂಡು ನಾನೆಲ್ಲನೂ ತಲೆಗೆ ಹಾಕೊಳ್ಳಲ್ಲ 2 ಕಾಳು ಹಾಕ್ಕೊಂಡು ಇವ್ನು ಕೊಟ್ಟಿದ್ದೆ. ಆವಾಗಲೇ ಎಲ್ಲೇ ಮಠಕ್ಕೆ ಹೋದ್ರೂ ನಾನು ಪೇಪರ್ಗೆ ಹಾಕೊಂಡು ಮನೆಗೆ ತರಲೇಬೇಕು. ತಂದೆ ಒಂದು ಬಾಕ್ಸ್ಗಾಗಿ ಇಟ್ಕೋತೀನಿ. ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮಂತ್ರಾಕ್ಷತೆ ಈಸ್ಕೊಂಡು ಮನೆಗೆ ಹೊರ್ಟು ಬಂದ್ವಿ. ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಹಂಗಾಗಿ ಬೇಗನೆ ಎಲ್ಲ ಮುಗಿಸ್ಕೊಂಡು ಇವತ್ತಿದ್ದಿತ್ತು ಅದೇ ಅದೃಷ್ಟ ನನಗೆ. ಬೇಗನೆ ಮಠಕ್ಕೂ ಬಂದರು. ನನಗೆ ತುಂಬಾ ಖುಷಿ ಆಯಿತು. ಅಲ್ಲಿಂದ ಅವರು ಮುಗಿಸ್ಕೊಂಡು ಮನೆಗೆ ಬಂದರು. ಅಲ್ಲಿಂದನೂ ಸಾಂಗ್ ಹೇಳ್ಕೊಂಬರ್ತಿದ್ರು ರಾಯರ್ದು. ನನಗೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಸ್ಯಾರಿ ಹಾಕ್ಕೊಂಡು ಮಠಕ್ಕೆಲ್ಲ ಹೋಗಿರೋದು ಬೆಂಗಳೂರಲ್ಲಿ. ನಾನು ಜಾಸ್ತಿ ಸ್ಯಾರಿ ವೇರೇ ಮಾಡಲ್ಲ. ತುಂಬಾ ಖುಷಿ ಆಯಿತು ನನಗೆ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮಠಕ್ಕೆ ಹೋಗಿ ಪೂಜೆ ಎಲ್ಲ ಮುಗೀತು. ನಮ್ಮ ಹಸ್ಬೆಂಡು ತಿಂಡಿ ಮಾಡಿಕೊಂಡು ಕೆಲ್ಸಕ್ಕೆ ಹೊರಟ್ರು. ನಾನಿವಾಗ ತಿಂಡಿ ಮಾಡ್ಬೇಕು. ಇಷ್ಟೇ ನನ್ನ ಪ್ರಪಂಚ. ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಪೂಜೆ ಮನೆ ಕೆಲಸ ಎಲ್ಲ ಮುಗಿದಿನ ಸಂಜೆ ಗಂಟೆ ರೆಸ್ಟ್ ಮಾಡೋದು. ಸಂಜೆ 5 ಗಂಟೆಗೆ ವಾಕ್ ಹೋಗೋದು ಅಷ್ಟೇ. ಅದಂಗಾಗಿ ಲಾಗೇನು ಮಾಡೋಕ್ಕಾಗ್ತಿಲ್ಲ, ಹೊರ್ಗಡೆನೇ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಅಂತ ಹೇಳಿ ಇವತ್ತು ರಾಯರ ದರ್ಶನ ಮಾಡಿ ಮಠಕ್ಕೆ ಹೋಗಿ ಬೆಲ್ಲದ ದೀಪ ಹಚ್ಚಿದೆ. ಮತ್ತು ಮನೆಯಲ್ಲೂ ಪೂಜೆ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿ ಆಯಿತು. ಇವಾಗ ಡ್ರೆಸ್ ಚೇಂಜ್ ಮಾಡಿ ಮತ್ತು ನಾನು ತಿಂಡಿ ಮಾಡಬೇಕು. ಇವತ್ತಿನ ದಿನ ಇಷ್ಟ ಆಗಿತ್ತು. ಹಾಯ್, ಇವತ್ತು ಮಂಗಳವಾರ ರಾಯರ ಹುಟ್ಟಿದಬ್ಬ. ಇವತ್ತು ನಾನು ಕಿಚನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ರಾಯರಿಗೆ ಹೂವಿನ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿ ರಾಯರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಕ್ಯಾರೆಟ್ ಹಲ್ವಾ ರೆಡಿ ಮಾಡ್ತಾ ಇದ್ದೀನಿ. ಇನ್ನೂ ಏನೇನು ಮಾಡ್ತೀನಿ ಅಂತ ನೋಡಿ ಬನ್ನಿ. ಕ್ಯಾರೆಟ್ ಹಲ್ವಾ ಎಲ್ಲ ರೆಡಿ ಆಗ್ತಿದೆ. ಇಲ್ಲಿ ರೆಡಿಯಾಗಿ ಜಾಸ್ತಿ ಸ್ವೀಟು ತಿನ್ನಲ್ಲ. ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ. ನಾವು ಜಾಸ್ತಿ ಏನು ಸ್ವೀಟ್ ತಿನ್ನಲ್ಲ. ಹಂಗಾಗಿ ಸ್ವಲ್ಪನೇ ರಾಯರಿಗಾಗೋ ಅಷ್ಟು ಪ್ರಸಾದ ರೆಡಿ ಮಾಡ್ತಾ ಇದ್ದೀನಿ ನೈವೇದ್ಯಕ್ಕೆ. ಬೇಯ್ತಾ ಇದೆ. ಬೇಯ್ಲಿ. ಇದು ಹಣ್ಣುಗಳೆಲ್ಲನೇ ರೆಡಿ ಮಾಡ್ಕೊಳ್ಳೋಣ. ಸಂಜೆ ಕುರ್ಮಾ ಮಾಡೋದ ಅಂತ ಹೇಳಿ ಬಟಾಣಿಕಾಳು ನೆನೆ ಹಾಕಿದ್ದೀನಿ. ನೆಕ್ಸ್ಟ್ ಗಿರೇಸ್ ಮಾಡಿ ಕುರ್ಮಾ ಮಾಡೋದ ಅಂತ ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸಂಜೆ ಏನೆಲ್ಲ ಅಡುಗೆ ಮಾಡ್ತೀನಿ ಮತ್ತು ಏನು ಸ್ವೀಟ್ ಮಾಡ್ತೀನಿ ಮತ್ತು ಸಂಜೆ ಅಂತ ಹೇಳ್ತೀನಿ ಮುಂದೆ. ಇವಾಗ ಪೂಜೆ ಮಾಡಬೇಕು. ಪೂಜೆಯನ್ನು ಮಾಡಿಲ್ಲ, ಇವತ್ತು ಲೇಟ್ ಆಗಿದೆ. ಬನ್ನಿ ಪೂಜೆ ಮಾಡೋದ. ನಾವು ಇವಾಗ ಏನೆಲ್ಲ ಪೂಜೆಗೆ ರೆಡಿ ಮಾಡ್ಕೊಬೇಕು. ಇನ್ನು ಏನು ಬೇಕು ಅಂತ ನೆನೆಸ್ಕೊಳ್ಳೋದ ಮರ್ತೋಗ್ಬಿಡುತ್ತೆ ನನಗೆ. ಅವಾಗವಾಗ ಏನು ಬೇಕು ಅಂತ ನೋಡೋದ. ರಾಯರ ಹುಟ್ಟಿದ ಹಬ್ಬದ ದಿನ ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು. ಹಂಗಾಗಿ ಹುಷಾರಿಲ್ದಿರೋ ಕಾರಣ ಒಂದು ಸ್ವಲ್ಪ ಲೇಟಾಗಿ ಎದ್ದು ಎಲ್ಲನೂ ನೀಟಾಗಿ ರೆಡಿ ಮಾಡಿಕೊಂಡೆ. ಲೇಟಾಗಿ ಆಗಲಿ ಪರವಾಗಿಲ್ಲ ಅಂತ ಹೇಳಿ ಎಲ್ಲನೂ ನೀಟಾಗಿ ಅಲಂಕಾರ ಎಲ್ಲ ಮಾಡಿ ಫ್ರೂಟ್ಸ್ ಎಲ್ಲ ತಂದು ಹೂವು ಮತ್ತು ನೈವೇದ್ಯ ಕೇಳಿ ಅಂತ ಎಲ್ಲನೂ ಹೇಳಿ ರೆಡಿ ಮಾಡಿಕೊಂಡು ನಿಧಾನಕ್ಕೆ ರೆಡಿ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು. ಪೂಜೆ ಎಲ್ಲ ಮುಗೀತು. ಚೆನ್ನಾಗಾಯಿತು ಪೂಜೆ ಎಲ್ಲ. ಇವಾಗ ಅಡುಗೆ ಮಾಡಬೇಕು. ಸಾಂಬಾರಿದೆ, ರೈಸ್ ಮಾಡ್ಕೋತೀನಿ ತಿನ್ಕೊಂಡು. ಅದಾದಮೇಲೆ ಮಧ್ಯಾಹ್ನದಿಂದ ಅಡುಗೆ ಸ್ಟಾರ್ಟ್ ಮಾಡಬೇಕು. ಮಠಕ್ಕೆ ಹೋಗಬೇಕಾಗಿತ್ತು, ಹಂಗಾಗಿ ಇವಾಗ ಹೋಗೋಕ್ಕಾಗಲ್ಲ. ಸಂಜೆ ನಮ್ಮ ಹಸ್ಬೆಂಡ್ ಬರ್ತಾರೆ, ಅವಾಗ ಹೋಗ್ತೀನಿ. ಇವಾಗ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾನು ಬೇಗನೆ ಎಲ್ಲ ರೆಡಿ ಮಾಡೋದು. ಅಡುಗೆ ಮಾಡಿಬಿಟ್ಟು ಮತ್ತು ನನ್ನ ಫ್ರೆಂಡು ನಮ್ಮ ಅಕ್ಕ ಬಾವ ಅವರು ಬರ್ತಾರೆ. ಏನೇನು ಅಡುಗೆ ಮಾಡ್ತಾ ಹೇಳ್ತೀನಿ, ತೋರಿಸ್ತೀನಿ ಏನೆಲ್ಲ ಅಡುಗೆ ಮಾಡ್ತೀನಿ ಅಂತ. ಬನ್ನಿ. ಮತ್ತು ಪೂಜೆ ಎಲ್ಲ ಹೇಗಾಗಿದೆ ನೋಡಿ. ಪೂಜೆ ಎಲ್ಲ ಈ ಥರ ಆಗಿದೆ. ಪ್ರಸಾದನೂ ಕೊಟ್ಟಿದ್ದಾರೆ ರಾಘಪ್ಪ ಅವರು. ನನಗಂತೂ ತುಂಬ ಖುಷಿ. ನನಗೆ ಪೂಜೆ ಮಾಡೋದಂದರೆ ತುಂಬ ಖುಷಿ. ಎಷ್ಟೊತ್ತಿಗೆ ಪೂಜೆ ಮಾಡಲಿ, ಎಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಲಿ ರೆಡಿ ಮಾಡಿ ಅಂತ ಖುಷಿ ಅಂದರೆ ಖುಷಿ. ನನಗೆ ತುಂಬ ಖುಷಿ. ನನಗಂತೂ ಅಮ್ಮ ತುಂಬ ಖುಷಿ ಆಯಿತು. ರಾಘಪ್ಪನ ಹೊರತಂತೆ ಅವ್ರದ್ದು ಹುಟ್ಟುಹಬ್ಬ ಇವತ್ತು. ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಇಟ್ಟು ನನಗೆ ತುಂಬ ಖುಷಿ ಆಯಿತು.
ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನೆಕ್ಸ್ಟು ಅಡುಗೆ ಮಾಡುವಾಗ ಸಿಗ್ತೀನಿ. ಬಾಯ್. ಪೂಜೆ ಎಲ್ಲ ಮುಗಿಸಿ ನಾನು ಟಿಫನ್ ಮಾಡಿ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಬ್ಬಟ್ಟಿಗೆ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಹೇಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಒಬ್ಬಟ್ಟು ಹಿಟ್ಟು ಮೈದಾ ಹಾಕಿ ಕಲಸಿರೋದು ಹೂರ್ಣ ರೆಡಿ ಮಾಡಿದ್ದೀನಿ. ಇವಾಗ ಇದನ್ನು ಬೇಯಿಸ್ಬೇಕು. ಒಬ್ಬಳೇ ಇರೋದು, ಮಾಡಬೇಕು. ಇನ್ನು ಅಡಿಗೆ ಮಾಡಬೇಕು, ಟೈಮ್ ಇಲ್ಲ, ಹಾಗಾಗಿ ಟೈಮ್ ಇಲ್ಲ, ಮಾಡಬೇಕು ಒಬ್ಬಳೇ. ಇನ್ನು ಪಲ್ಯ, ಅನ್ನ ಸಾಂಬಾರು, ಗೀ ರೈಸ್ ಮಾಡೋದ, ಕುರ್ಮಾ ಮಾಡಿ ಎಲ್ಲ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಕೋಸಂಬರಿನೂ ಮಾಡೋದ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗಾಗುತ್ತೆ ನೋಡೋದ, ಲಾಸ್ಟಲ್ಲಿ ತೋರಿಸ್ತೀನಿ. ನನಗೆ ಒಬ್ಬಳೇ ಇರೋದ್ರಿಂದ ವೀಡಿಯೋ ಮಾಡೋಕ್ಕೆ ಯಾರಿಲ್ಲ ಅಂತ ಹೇಳಿ ಏನು ವೀಡಿಯೋ ಮಾಡ್ಕೊತಿಲ್ಲ. ಜಸ್ಟ್ ಮಾಡಿರೋದು ತೋರಿಸ್ತಿರೋದು ಅಷ್ಟೇ. ಏನಾರೆ ವೆಜಿಟೇಬಲ್ ಕುರ್ಮಾ ರೆಡಿ ಆಗ್ತಿದೆ. ಬನ್ನಿ ಏನು ರೆಡಿ ಮಾಡ್ತಿದ್ದಾನೆ ಅಂತ. ಆಲೂಗೆಡ್ಡೆ ಹಾಕಬೇಕು, ಕಡಲೆಕಾಳು ಮತ್ತು ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಖಾರನೂ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಏನು ಮಾಡ್ತೀನಿ ಅಂತಲೂ ಹೇಳ್ತೀನಿ. ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗಿ ನಾನು ಫುಲ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಲಾಸ್ಟ್ವರೆಗೂ. ಅಡುಗೆ ಎಲ್ಲ ಮಾಡಿದ್ದೆ. ನನ್ನ ಫ್ರೆಂಡು ಬಂದಿದ್ಲು, ಅವಳಿಗೂ ಬಾಗಿನ ಎಲ್ಲ ಕೊಟ್ಟು, ಪ್ರೆಗ್ನೆಂಟು ಬಂದಿದ್ಲು, ಅವಳಿಗೂ ಎಲ್ಲ ಕೊಟ್ಟು ಕಳಿಸ್ದೆ ಸ್ಯಾರಿ ಎಲ್ಲ. ಬಟ್ ಅವೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನನ್ನದೇ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳಿ ಎಲ್ಲೂ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ ಲಾಸ್ಟ್ವರೆಗೂ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ.